ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಇಂದು ಇದೇ ಮುಲಾನ್ಪುರ್ ನ್ಯೂ ಚಂಡೀಗಢ್ನಲ್ಲಿ IPL 2025ನ ಎಲಿಮಿನೇಟರ್ ಮ್ಯಾಚ್ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಗುಜರಾತ್ ಟೈಟನ್ಸ್ 2022ರಲ್ಲಿ IPLಗೆ ಪಾದಾರ್ಪಣೆ ಮಾಡಿತ್ತು. ಅದೇ ಸೀಸನ್ ಅವರು ಚಾಂಪಿಯನ್ ಕೂಡ ಆಗಿದ್ದರು. 2023ರಲ್ಲಿ ರನ್ನರ್ ಅಪ್ ಆದರು. ಆಗ ಹಾರ್ದಿಕ್ ಪಾಂಡ್ಯ ನಾಯಕರಾಗಿದ್ದರು. ಕಳೆದ ವರ್ಷ 2024ರಲ್ಲಿ ಅವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿಲ್ಲ. ಅತ್ತ ಮುಂಬೈ ಇಂಡಿಯನ್ಸ್ 5 ಟೈಮ್ಸ್ ಚಾಂಪಿಯನ್ಸ್ ಅವರು. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಈವರೆಗೆ ಎರಡೂ ಟೀಮ್ಸು ಎಲಿಮಿನೇಟರ್ನಲ್ಲಿ ಆಡಿದ ಅನುಭವವೇ ಇಲ್ಲ ಅವರಿಗೆ. ಗುಜರಾತ್ ಟೈಟನ್ಸ್ ಗಿಲ್ ಅವರ ನಾಯಕತ್ವದಲ್ಲಿ ಮೊದಲು ಚೆನ್ನಾಗಿ ಆಡಿ ಟಾಪಲ್ಲಿ ಬಂದರೂ ಕೂಡ ಕಳೆದ 2 ಮ್ಯಾಚ್ಗಳಲ್ಲಿ ಹೀನಾಯ ಸೋಲನ್ನು ಅನುಭವಿಸಿ ಈಗ ಮೊಮೆಂಟಮ್, ಕಾನ್ಫಿಡೆನ್ಸ್ ಹಾಗೂ ಪ್ರಮುಖ ಇಬ್ಬರು ಪ್ಲೇಯರ್ಸ್ ಆದಂಥ ಜಾಸ್ ಬಟ್ಲರ್ ಹಾಗೂ ಕಗಿಸೋ ರಬಾಡ ಅವರನ್ನು ಕಳೆದುಕೊಂಡಿದೆ. ಅತ್ತ ಮುಂಬೈ ಇಂಡಿಯನ್ಸ್ ನೋಡಿದರೆ ಓಪನಿಂಗ್ ಬ್ಯಾಟರ್, ವಿಕೆಟ್ ಕೀಪರ್ ಅಂತ ರಯಾನ್ ರಿಕಲ್ಟನ್ ಸೌತ್ ಆಫ್ರಿಕನ್ ಹಾಗೂ ಇಂಗ್ಲೆಂಡ್ನ ವಿಲ್ ಜಾಕ್ಸ್ ಅವರಿಬ್ಬರು ನ್ಯಾಷನಲ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಅವರ ಬದಲಾಗಿ ಅಸಲಂಕಾ ಡೆಬ್ಯೂ ಮಾಡಲಿದ್ದಾರೆ. ಆದರೆ ಗುಜರಾತ್ ಟೈಟನ್ಸ್ ಪರವಾಗಿ ಕುಶಾಲ್ ಮೆಂಡಿಸ್ ಕೂಡ ಇಂದು ಡೆಬ್ಯೂ ಮಾಡಬಹುದು. ಮುಂಬೈ ಇಂಡಿಯನ್ಸ್ ಈ ಸೀಸನ್ ಕುಂಟುತ್ತಾ ಶುರು ಮಾಡಿದ್ರು ಕೂಡ ನಂತರ ಚೇತರಿಸ್ಕೊಂಡ್ರು. ಆದರೂ ಲಾಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮೇಲೆ ಸೋತು ಈ ಮ್ಯಾಚ್ಗೆ ಬಂದಿದ್ದಾರೆ. ಗುಡ್ ನ್ಯೂಸ್ ಮುಂಬೈ ಇಂಡಿಯನ್ಸ್ಗಂದರೆ ಹಿರಿಯ ಅನುಭವಿ ಜಾನಿ ಬೇಸ್ಟ್ರೋ ಅವ್ರ ಪರವಾಗಿ ಇಂದು ಆಡಲಿದ್ದಾರೆ. ಅತ್ತ ಗುಜರಾತ್ ಟೈಟನ್ಸ್ ಜಾಸ್ ಬಟ್ಲರ್ ಎಲ್ಲರದ್ದು ದೊಡ್ಡ ಹೊಡೆತ. ಯಾಕಂತಂದರೆ ಟಾಪ್ 3 ಬ್ಯಾಟರ್ಸ್ ಆದಂಥ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಹಾಗೂ ಜಾಸ್ ಬಟ್ಲರ್ ಅವರ ಪ್ರಮುಖ ಬ್ಯಾಟರ್ಸ್ ಆಗಿದ್ರು, ಸ್ಕೋರರ್ಸ್ ಆಗಿದ್ದರು. ಇಂಟ್ರೆಸ್ಟಿಂಗ್ಲಿ ಮುಂಬೈ ಇಂಡಿಯನ್ಸು ಈ ಮಿಕ್ಕ 3 ಕ್ವಾಲಿಫೈ ಆದಂಥ ಟೀಮ್ಗಳಿದೆಯಲ್ಲ ಅವು 3 ಮೇಲೂ ಸೋತಿದೆ. ಅದು ಗುಜರಾತ್ ಟೈಟನ್ಸ್ ಮೇಲಂತೂ ಹೋಮ್ ಆ್ಯಂಡ್ ಅವೇ 2ರಲ್ಲೂ ಸೋಲನ್ನು ಅನುಭವಿಸಿದೆ ಲೀಗ್ ಸ್ಟೇಜಲ್ಲಿ. ಆದರೆ ಮುಂಬೈ ಇಂಡಿಯನ್ಸ್ 5 ಟೈಮ್ಸ್ ಚಾಂಪಿಯನ್ಸ್ ಹಾಗೂ ಪ್ಲೇ ಆಫ್ನಲ್ಲಿ ಅವರು ಭಾಳ ಡೇಂಜರಸ್ ಟೀಮ್ ಅದು. ಇವತ್ತಿನ ಮ್ಯಾಚು ನಿನ್ನೆ ಆಡಿದ್ರಲ್ಲ ಅದೇ ಪಿಚ್ ಮೇಲೆ ಆಡುವ ನಿರೀಕ್ಷೆ ಇದೆ. ಆದರೆ ಬೇರೆ ಪಿಚ್ ಮೇಲೆ ಆಡಿಸಿದ್ರು ಕೂಡ ಸ್ವಲ್ಪ ಅನ್ಇವನ್ ಬೌನ್ಸ್ ಇದ್ದೇ ಇರ್ತದೆ, ಓವರ್ ಕಾಸ್ಟ್ ಕಂಡೀಷನ್ಸ್ ಇರ್ತದೆ. ಹೀಗಾಗಿ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಗುಜರಾತ್ ಟೈಟನ್ಸ್ ಪರವಾಗಿ ಈವರೆಗೆ ಕಳಪೆ ಪ್ರದರ್ಶನ ನೀಡಿದಂಥ T20 ನಂಬರ್ 1 ಬೌಲರ್ ಆದಂಥ ವರ್ಲ್ಡ್ಸ್ ನಂಬರ್ 1 ಬೌಲರ್ ಆದಂಥ ರಶೀದ್ ಖಾನ್ ಪಾರ್ಟಿಗೆ ಇಂದು ಬರಲೇಬೇಕು. ಆಮೇಲೆ ನಮ್ಮ ಪ್ರಸಿದ್ಧ ಕೃಷ್ಣ ಈಗಾಗಲೇ 23 ವಿಕೆಟ್ ತೆಗೆದುಕೊಂಡಿದ್ದಾರೆ. ಆದರೆ ನೂರ್ ಮೊಹಮ್ಮದ್ ಅವರನ್ನು ಹಿಂದೆ ಹಾಕಿ ಮತ್ತೆ ಪರ್ಪಲ್ ಕ್ಯಾಪ್ ಗಳಿಸೋದಕ್ಕೆ ಸಾಧ್ಯವಾಗುತ್ತದೆ. ಕಾದು ನೋಡಬೇಕು ನಮ್ಮ ಪ್ರಸಿದ್ಧ ಕೃಷ್ಣ. ಎನಿವೆ ಕ್ಲೋಸ್ ಮ್ಯಾಚ್ ಆಗುತ್ತದೆ ಹಾಗೂ ಮುಂಬೈ ಇಂಡಿಯನ್ಸ್ ಫೇವ್ರಿಟ್ಸ್ ಅಂತ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ ಗುರುಗಳೇ? ಹೇಳಿ.